ನಮಸ್ತೆ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಿದ್ದೀನಿ. ವಾಕಿಂಗ್ ಹೋಗಿದ್ದೆ. ವಾಕಿಂಗಿಂದ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಅದಾದಮೇಲೆ ಈಗ ಮನೆಗೆ ಹೋಗ್ತೀನಿ. ಬೆಳಗ್ಗೆ 6 ಗಂಟೆಗೆ ಸಿಕ್ಕಾಪಟ್ಟೆ ಶೆಕೆ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಿರುಪತಿ ದೇವಸ್ಥಾನ, ಇಂದಿರಾ ಗಾಂಧಿ ಮ್ಯೂಸಿಯಂ ಮನೆ ಮುಂದೆಯಿಂದನೇ ಹೋಗೋದು. ಇದು ತೀನ್ಮೂರ್ತಿ ಸರ್ಕಲ್ ಬರುತ್ತೆ. ಅದಾದಮೇಲೆ ಹೋಗ್ತಾ ದಾರಿಲೇ ಒಂದು 50 ರೂಪಾಯಿ ಬಾಳೆಹಣ್ಣು ತೊಗೊಂಡು ಅಲ್ಲಿರುವಂಥ ಮಂಗಗಳಿಗೆಲ್ಲ ಹಾಕಿದ್ವಿ. ಇವತ್ತು ಜಾಸ್ತಿ ಏನಿರಲಿಲ್ಲ, ಒಂದಿತ್ತು, ಅದಕ್ಕೆ ಹಾಕಿದ್ವಿ. ಮತ್ತು ಸ್ವಲ್ಪ ದೂರದಲ್ಲಿ ಚಿಕ್ಕ ಮಂಗಳಿದ್ವು, ಕೊಟ್ವಿ. ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಇಸ್ಕೊಳ್ಳುತ್ತವೆ ಅಂತೇಳಿ. ಅವಕ್ಕೆ ಅಭ್ಯಾಸ ಯಾವಾಗೂ ಹಾಕ್ತಾ ಇರ್ತಾರಲ್ವ. ಇಲ್ಲಿ ಒಂದು ಮಂಗ ನನ್ನ ಮಗನಿಗೆ ಎದುರಿಸೇಬಿಡ್ತು. ಜೋರಾಗಿ ಬಂದು ಕಿತ್ಕೊಳ್ಳೋದಂಗೆ ಮಾಡ್ತು. ನಾನು ಹೆದರ್ಕೊಂಬಿಟ್ಟ. ತಿರುಪತಿ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಅರ್ಚನೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತೇಳಿ ಇಲ್ಲಿ ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ. ಅದ್ರ ಮೇಲೆ ಹೋಗಿದ್ರೆ ಏನಷ್ಟು ಬಿಸಿಲು ಆಗಲ್ಲ, ತಣ್ಣಗಿರುತ್ತೆ. ಈ ದೇವಸ್ಥಾನದಲ್ಲಿ 2 ಆಕಳು ಕೂಡ ಇದ್ದಾವೆ. ತಿರುಪತಿಯಿಂದ ಶನಿವಾರ ಇಲ್ಲಿಗೆ ಲಡ್ಡು ಬರುತ್ತೆ. ಒಂದು ಬಾಕ್ಸಲ್ಲಿ ಒಂದು ಲಡ್ಡುಗೆ 100 ರೂಪಾಯಿ ತಗೋತಾರೆ. ಇದು ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲಿ ಚೇರ್ಗಳಿದ್ದವು, ಅಲ್ಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಎಲ್ರಿಗೂ ಬಾಳೆಹಣ್ಣು ಕೊಟ್ಟಿದ್ರು, ಎಲ್ಲರೂ ತಿಂದ್ವಿ ಬಾಳೆಹಣ್ಣು. ಹತ್ತು ಗಂಟೆ ಆಗಿತ್ತಲ್ವ, ಹೊಟ್ಟೆ ಬೇರೆ ಹಸ್ತಿತ್ತು ಅಂತೇಳಿ ಬಾಳೆಹಣ್ಣು ತಿಂತಾಯಿದ್ರು. ಅಲ್ಲಿ ನೋಡ್ಬೋದು, ಅವನು ಹಣೆಗೆ ಹಚ್ಚಿದ್ವಿ ಕುಂಕುಮ ಎಲ್ಲ ಮೂಗು ಮೇಲೆ ಬಂದ್ಬಿಟ್ಟಿದೆ. ಅದು ಸೆಕೆಗೆ ಬೆವುತ್ತಿರೋದು. ಅಲ್ಲಿಂದ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದು ಗ್ಯಾರಮೂರ್ತಿ ಸರ್ಕಲ್ಲು. ಇಲ್ಲಿ ಅದು ಮೂರ್ತಿಗಳು 11 ಇದ್ದಾವೆ ಅಂತೇಳಿ ಅದಕ್ಕೆ ಗ್ಯಾರಮೂರ್ತಿ ಸರ್ಕಲ್ ಅಂತ ಕರೀತಾರೆ. ಇವಾಗ ನಾವು ಇಲ್ಲಿ ಮೈಸೂರು ಕೆಫೆ ಇದೆ, ಮೈಸೂರು ಕೆಫೆಗೆ ಹೋಗೋಣ ಅಂತೇಳಿ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ.